ನಮಸ್ಕಾರ ಶರಣಾರ್ಥಿ. ಕಳೆದ ವರ್ಷದಿಂದ ವಚನ ಟಿವಿಯ ಜೊತೆಗೆ ಅನೇಕರು ಲಿಂಗಾಯತ ಧರ್ಮ, ಬಸವ ತತ್ವ, ವಚನಗಳ ಪ್ರಾಮುಖ್ಯತೆ ಕುರಿತು ಮಾತನಾಡ್ತಾ ಬಂದಿದ್ದಾರೆ. ಅನೇಕ ಪರ ವಿರೋಧದ ಚರ್ಚೆಗಳು ಕೂಡ ನಡೆದಿವೆ. ಮುಖ್ಯವಾಗಿ ವಚನ ಟಿವಿಯ ಜವಾಬ್ದಾರಿ ಹೊತ್ತ ನಾನು ಎದುರಿಸ್ತಾ ಇರುವ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ, ಇಲ್ಲಿ ಸಂವಾದ ರೂಪದಲ್ಲಿ ಬರುವ ವ್ಯಕ್ತಿಗಳ ಕುರಿತು ನಿಂದನಾತ್ಮಕವಾಗಿರುವಂತಹ ಕಾಮೆಂಟ್ಗಳ ಮನಸ್ಥಿತಿ ಇದೆಯಲ್ಲ, ಅದು ಕನ್ನಡದ ಸಂದರ್ಭದಲ್ಲಿ ಬಹಳಷ್ಟು ಅನಾರೋಗ್ಯಕರ. ನಮಗಿದರ ಅಗತ್ಯ ಇರಲಿಲ್ಲ. ಈಗ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಹೇಳಿದ ಕೂಡಲೇ ನೀವು ದೇಶದ್ರೋಹಿಗಳು, ನಾವೆಲ್ಲ ಹಿಂದೂಗಳು ಅಂತ ಆರ್ಭಟದಿಂದ ಮಾತಾಡೋ ರೀತಿ ಇದೆಯಲ್ಲ, ಇದು ಕನ್ನಡದ ನೆಲಕ್ಕೆ ಒಗ್ಗುವ ಸಂಸ್ಕೃತಿ ಅಲ್ಲ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಹೇಳುವ ವಿಷಯವನ್ನ ಅದರಲ್ಲಿ ವಿಶ್ವಾಸ ಇಲ್ಲದವರು, ವೈದಿಕರು ಮತ್ತು ಪುರೋಹಿತಶಾಹಿ ಮನಸ್ಥಿತಿ ಉಳ್ಳವರು ಮೌನವಾಗಿ ಅಥವಾ ಸೂಕ್ತವಾದ ಉತ್ತರಗಳ ಮೂಲಕ ಸಂವಾದದಲ್ಲಿ ಪಾಲ್ಗೊಳ್ಳಬೇಕು. ಅದನ್ನು ಬಿಟ್ಟು ವಿಕಾರವಾಗಿ, ವಿನಾಕಾರಣವಾಗಿ ಕೆಟ್ಟ ಕೆಟ್ಟ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಬಳಸೋದ್ರ ಮೂಲಕ ನಿಮ್ಮ ವ್ಯಕ್ತಿತ್ವಕ್ಕೆ ನೀವೇ ಮಸಿ ಬಳಕೊಂಡ ಹಾಗೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಲಿಂಗಾಯತ ಸ್ವತಂತ್ರ ಧರ್ಮ ಹೌದೋ ಅಲ್ವೋ, ವೀರಶೈವ ಲಿಂಗಾಯತಕ್ಕಿರುವಂಥ ವ್ಯತ್ಯಾಸ, ಅದನ್ನು ಸಂಶೋಧಕರು ಕಾಲಕ್ಕೆ ತಕ್ಕಂತೆ ನಿರ್ಣಯವನ್ನು ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಕನ್ನಡಿಗರು ಅಂತ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಹಿಂದೂ ತತ್ವದಲ್ಲಿ ನಂಬಿಕೆ ಇಟ್ಟವ್ರು ಇರ್ಬೋದು, ಬೇರೆ ಬೇರೆ ಧರ್ಮದಲ್ಲಿ ವಿಶ್ವಾಸವನ್ನು ಇಟ್ಟವ್ರು ಇರ್ಬೋದು, ಯಾರೇ ಇರಲಿ, ಅವರೆಲ್ಲರಿಗೂ ಮುಖ್ಯ ಏನು ಅಂತಂದರೆ ಜನಪರವಾಗಿರುವಂಥ ಬಸವಾದಿ ಶರಣರ ವಚನಗಳು. ಇವತ್ತು ಕನ್ನಡದ ಸಂದರ್ಭದಲ್ಲಿ ನಾವು ವಚನಗಳನ್ನು ಉಳಿಸ್ಕೊಳ್ಬೇಕು. ವಚನಗಳು ಹುಟ್ಟಿದ ಕಾಲಘಟ್ಟ ಹೇಗಿತ್ತು, ಅನೇಕ ಯುವಕರು ಈ ಕಡೆ ಹಿಂದುತ್ವನೂ ಗೊತ್ತಿಲ್ಲ, ಲಿಂಗಾಯತ ತತ್ವನೂ ಗೊತ್ತಿರದ ಮುಗ್ಧ ಮನಸ್ಸಿನ ಅನೇಕ ಯುವಕರು ಕೇಳ್ತಾರೆ, ಯಾಕೆ ಎಲ್ಲರೂ ತಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತಾರೆ, ಹಾಗೆ ನೀವು ಹಠಕ್ಕೆ ಬಿದ್ದವ್ರು ಹಾಗೆ ಲಿಂಗಾಯತ ಧರ್ಮನೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀರಿ, ಅದಕ್ಕಿರಬಹುದಾದ ಹಿನ್ನೆಲೆ ಏನು, ಕಾರಣ ಏನು? ಈಗಾಗಲೇ ನೀವು ಬಹಳಷ್ಟು ಚರ್ಚೆಗಳಲ್ಲಿ ಈ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಆ್ಯಸ್ ಎ ಬೇಸಿಕ್ ಪಾಯಿಂಟ್ ನಾನು ಹೇಳೋದಾದರೆ, ಪ್ರತಿಯೊಂದು ಧರ್ಮಗಳು, ಪ್ರತಿಯೊಂದು ಸಿದ್ಧಾಂತಗಳು ಆಯಾ ಕಾಲಕ್ಕೆ ತಕ್ಕಂತೆ ಸಮಯದ ಸ್ಥಿತಿಯನ್ನು ನೋಡಿಕೊಂಡು ಧರ್ಮಗಳ ಉದಯ ಆಗ್ತದೆ. ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರು ತಾವು ಹುಟ್ಟಿದ ಬ್ರಾಹ್ಮಣ ಸಮಾಜವನ್ನು ಬಿಟ್ಟು ಅದನ್ನು ಧಿಕ್ಕರಿಸಿ ಅಕ್ಕನಿಗೆ ಯಾವ ಬ್ರಾಹ್ಮಣರ ಸಂಸ್ಕಾರವನ್ನು ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೊಳಕೆ ಹೊಡೆದು ಅವರು ಹೊರಗಡೆ ಬರ್ತಾರೆ. ಸ್ವತಂತ್ರವಾದ ಆಲೋಚನೆ ಮಾಡಿ ಒಂದು ಧರ್ಮವನ್ನು ಸ್ಥಾಪಿಸಬೇಕು ಅಥವಾ ಒಂದು ಪರಂಪರೆಯನ್ನು ಹುಟ್ಟುಹಾಕಬೇಕು ಅಂತ ಅನ್ನಿಸ್ತದೆ. ಹೆಣ್ಣಿಗೆ ಆಗುವ ಅವಮಾನ, ಅದರ ಜೊತೆಗೆ ಶೂದ್ರರು, ದಲಿತರನ್ನು ಧರ್ಮದ ಹೆಸರಿನಲ್ಲಿ, 4 ವರ್ಣಗಳ ಹೆಸರಿನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಸ್ತ್ರೀ, ಹೀಗೆ ಭಿನ್ನ ಭಿನ್ನ ಆಯಾಮಗಳಲ್ಲಿ ನೋಡಿ ಮನುಷ್ಯನನ್ನು ಕೀಳಾಗಿ ಕಾಣುವಂಥದ್ದು ಅವರಿಗೆ ಇಷ್ಟ ಆಗಲಿಲ್ಲ. ಬಸವಣ್ಣನವರ ಮನಸ್ಸಿನಲ್ಲಿ ಮೂಡಿದ್ದು ದಯವೇ ಧರ್ಮದ ಮೂಲ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ನಮ್ಮ ಧರ್ಮ ಅನ್ನುವಂಥ ಭಾವನೆಯ ಮೂಲಕ ತಾವು ಆ ಧರ್ಮದ ಸಂಸ್ಥಾಪಕರಾಗದೆ, ಈ ಧರ್ಮಕ್ಕೆ ಇತರ ಧರ್ಮಗಳ ಹಾಗೆ ಒಬ್ಬರೇ ಬಸವಣ್ಣನವರು ಧರ್ಮ ಸಂಸ್ಥಾಪಕರು ಅಂತ ಒಪ್ಪಿಕೊಂಡ್ರೂ ಕೂಡ ಸ್ವತಃ ಬಸವಣ್ಣನವರು ಅಂದಿನ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದ ಕಾಲದಲ್ಲಿ ತಮ್ಮಂಥ ಅನೇಕ ಶರಣರ ಪಡೆಯನ್ನು ನಿರ್ಮಾಣ ಮಾಡಿದರು. ಅದನ್ನೇ ನಾವು ಇವತ್ತಿನ ಕಾಲದ ಕ್ರಿಯೇಟಿಂಗ್ ಎ ಕಮ್ಯುನಿಟಿ ಅಂತ ಕರಿತೀವಿ, ಆರ್ ಕಮ್ಯೂನ್ ಬೇಸ್ಡ್ ಸೊಸೈಟಿ ಅಂತ ವ್ಯಾಖ್ಯಾನಿಸ್ತೇವೆ. ಆ ಸಮುದಾಯವನ್ನು ಅಂದರೆ 770 ತಮ್ಮ ತರಹ ಇರುವಂಥ ಆಲೋಚನೆ ಮಾಡುವಂಥ ಸಮಾನ ಮನಸ್ಕರ ಶರಣರ ಪಡೆಯನ್ನು ಹುಟ್ಟು ಹಾಕಿದರು. ಈ ಅಂಶವನ್ನು ನಾವು ಜಾತ್ಯತೀತವಾಗಿ ಗೌರವಿಸಬೇಕು. ಯಾರಿಗೆ ಮನುಷ್ಯತ್ವದಲ್ಲಿ ನಂಬಿಕೆ ಇದೆ, ಮನುಷ್ಯನಲ್ಲಿ ಪ್ರಭೇದಗಳನ್ನು ಸೃಷ್ಟಿ ಮಾಡಬಾರ್ದು ಅನ್ನುವಂಥ ಭಾವನೆ ಇದೆ, ಯುವಕರು ಅದನ್ನು ಅರ್ಥ ಮಾಡ್ಕೋಬೇಕು. ಏಕಮುಖವಾಗಿ ಲಿಂಗಾಯತರು ಸ್ವತಂತ್ರ ಧರ್ಮದವರು ಅಂದ ಕೂಡಲೇ ಹಿಂದೂ ಸಮಾಜವನ್ನು ಒಡಿತೀರಿ, ಇಸ್ಲಾಂ ರಾಷ್ಟ್ರೀಕರಣ ಮಾಡ್ತೀರಿ ಅನ್ನುವ ಮಾತುಗಳನ್ನು, ಸೂಪರ್ಫಿಷಿಯಲ್ ಆಗಿರುವಂಥ ಮಾತುಗಳನ್ನು ಆಡೋದು ಸರಿಯಲ್ಲ. ವಿವೇಚನೆಯಿಂದ ಮಾತಾಡಬೇಕು. ಕನ್ನಡಿಗರು ವಿವೇಚನೆ ಉಳ್ಳಂಥವ್ರು. ಕನ್ನಡಿಗರ ಅಸ್ಮಿತೆ ಅಂದ್ರೆ ಒಂದು ಸಾಂಸ್ಕೃತಿಕ ಪ್ರತೀಕ. ಹಾಗಿರುವಾಗ ಅವತ್ತು ವರ್ಣಸಂಕರದ ನೆಪದಲ್ಲಿ 12ನೇ ಶತಮಾನದಲ್ಲಿ ಅಷ್ಟೊಂದು ವಿಪ್ಲವ ಆದಾಗ ನಾವು ಕಲ್ಯಾಣ ಕ್ರಾಂತಿ ಅಂತ ಕರೆಯೋದ್ರ ಬದಲು ನಾನು ಮೇಲಿಂದ ಮೇಲೆ ಹೇಳ್ತಾ ಇರ್ತೇನೆ, ಅದು ಕಲ್ಯಾಣದ ಕ್ರಾಂತಿಯಲ್ಲ, ಕಲ್ಯಾಣದ ಶರಣರ ಬರ್ಬರ ಹತ್ಯೆ. ಅದು ಕಲ್ಯಾಣದ ಹತ್ಯಾಕಾಂಡ. ಯಾಕೆ ಹತ್ಯೆ ಮಾಡಿದರು? ವೈದಿಕ ಧರ್ಮಕ್ಕೆ ಪೆಟ್ಟು ಬಿತ್ತು ಅನ್ನೋದು ಇತಿಹಾಸ ಮತ್ತೆ ಮತ್ತೆ ಹೇಳ್ತದೆ. ವೈದಿಕರಿಗೆ ಹೇಗೂ ಶರಣರು ಸಾಯ್ತಾರೆ, ಯಾರೂ ಈ ಭೂಮಿ ಮೇಲೆ ನೂರಾರು ವರ್ಷ, ಸಾವಿರಾರು ವರ್ಷ ಬದುಕಲಿಕ್ಕೆ ಹುಟ್ಟಿಲ್ಲ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ವಚನಗಳನ್ನು ನಾಶ ಮಾಡಬೇಕಾಗಿತ್ತು. ಶರಣರು ಇತರ ಧರ್ಮಕ್ಕಿಂತಲೂ ಭಿನ್ನವಾದ ಹಾದಿಯನ್ನು ಏನು ತುಳಿದ್ರು ಅಂದರೆ, ಇವತ್ತು ನಾವೇನು ಹೇಳ್ತೀವಿ, ಅನುಭವ ಮಂಟಪ ಎನ್ನುವಂಥ ಪ್ರಥಮ ಸಂಸತ್ತನ್ನು ಪ್ರಾರಂಭ ಮಾಡಿ
ಆ ಸಂಸತ್ನಲ್ಲಿ ಗಂಭೀರವಾದ ಚರ್ಚೆಗಳನ್ನು ಮಾಡಿ ಒಂದು ಸಿದ್ಧಾಂತ ಹೇಗಿರಬೇಕು, ಧರ್ಮ ಹೇಗಿರಬೇಕು, ಆ ಧರ್ಮಕ್ಕೆ ಸಂವಿಧಾನ ಇರಬೇಕು. ಅದಕ್ಕೆ ನಾವು ಪ್ರಥಮ ಸಂವಿಧಾನದ ವಿಷಯ ಬಂದಾಗ, ಪ್ರಥಮ ಪಾರ್ಲಿಮೆಂಟ್ ವಿಷಯ ಬಂದಾಗ ಇಂಗ್ಲೆಂಡ್ ಕಡೆ ನೋಡ್ತಿದ್ವಿ. ಈಗ ಅದರ ಅವಶ್ಯಕತೆ ಇಲ್ಲ. ಸ್ವತಃ ಇಂಗ್ಲೆಂಡ್ನವರಿಗೆ ಗೊತ್ತಾಗಿದೆ ಮೊದಲು ಅಂಥದ್ದೊಂದು ಸಂವಿಧಾನ ಇತ್ತು ಅಂತ. ಅಂಥ ಸಂವಿಧಾನ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ನಿರ್ಮಾಣವಾಯಿತು. ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಧರ್ಮ ಸಂಹಿತೆ ಹೆಂಗೆ ಬರಿತಿದ್ರು ಅಂದರೆ ವಚನಗಳ ಮೂಲಕ ಬರಿತಿದ್ರು. ಆ ವಚನಗಳ ವಿಚಾರಧಾರೆ ಹೆಂಗಿರ್ತಿತ್ತು ಅಂದರೆ ತಾವು ಬದುಕಿದ ರೀತಿ ಮೊದಲು ನಡಿತಿದ್ರು, ಆಮೇಲೆ ಅದನ್ನು ನುಡಿತಿದ್ರು, ನುಡಿದದ್ದನ್ನು ದಾಖಲಿಸ್ತಿದ್ರು. ಅಲ್ಲಮ ಪ್ರಭುಗಳು ಶೂನ್ಯಪೀಠದ ಅಧ್ಯಕ್ಷರಾಗಿದ್ದುಕೊಂಡು ಚನ್ನಬಸವಣ್ಣನವರು ಅದರ ಒಂದರ್ಥದಲ್ಲಿ ಗವರ್ನಿಂಗ್ ಸೆಕ್ರೆಟರಿ ಥರ ಇದ್ದು ಬಸವಣ್ಣನವರ ಮಾರ್ಗದರ್ಶನದಲ್ಲಿ 770 ಅಮರಗಣಗಳು ವಚನಗಳನ್ನು ರಚನೆ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮೆಲ್ಲರ ಆಶೆ ಏನಾಗಬೇಕಾಗಿತ್ತಂದ್ರೆ ಈ ವಚನಗಳು ನಮಗೆ ಹೇಗೆ ಎಲ್ಲ ರೀತಿಯ ಆಯಾಮಗಳಲ್ಲಿ ದಾರಿದೀಪಗಳಾಗ್ತವೆ ಅಂದರೆ ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ, ಸಾರ್ವಜನಿಕ ಬದುಕಿನಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ, ನಮಗೆ ತೊಂದರೆ ಉಂಟಾದಾಗ ಅದಕ್ಕೊಂದು ಪರಿಹಾರ ಬೇಕಲ್ಲ. ದೇವಸ್ಥಾನದ ಸಂಸ್ಕೃತಿಯನ್ನು ಬಿಟ್ಟುಬಿಡಿ, ವಾರ ಭವಿಷ್ಯ ತಿಥಿ ಅದರ ಆಚೆಗೆ ಮನುಷ್ಯ ತನ್ನ ಮನಸ್ಸಿಗೆ ತಾನೇ ಒಂದು ರೀತಿಯ ಸಮಾಧಾನವನ್ನು ತಂದುಕೊಳ್ಬೇಕಂತ ಬಯಸ್ತಾನೆ. ಆಗ ನಮಗೆ ಉತ್ತರ ಎಲ್ಲಿ ಸಿಗ್ತದೆ ಅಂದರೆ ನಮಗೆ ಲಭ್ಯ ಇರುವ ಕೋಟಿಗಟ್ಟಲೆ ವಚನಗಳನ್ನು ಬರೆದ್ರು ಅಂತ ಹೇಳ್ತಾರೆ. ನಾನು ಆಗಲೇ ಹೇಳಿದೆ, ಆ ಕಲ್ಯಾಣದ ಕ್ರಾಂತಿಯಲ್ಲಿ ಹತ್ಯಾಕಾಂಡದಲ್ಲಿ ಶರಣರ ಕೊಲ್ಲೋದಕ್ಕಿಂತಲೂ ಮೊದಲು ವಚನಗಳನ್ನು ಸುಡುವ ಪ್ರಯತ್ನ, ನಾಶ ಮಾಡುವ ಪ್ರಯತ್ನ ನಡೀತು. ಆದರೆ ಶರಣರು ಮುಂದಾಲೋಚನೆಯಿಂದ ಧೈರ್ಯಶಾಲಿಗಳಾಗಿ ಇಡೀ ನಾಡಿನುದ್ದಕ್ಕೂ ಚದುರಿ ಆ ವಚನಗಳನ್ನು ಉಳಿಸ್ಕೊಂಡು ಹೋಗಿದ್ದಾರೆ. ನಮಗೆ ಕಲ್ಯಾಣದ ಇತಿಹಾಸ, ಶರಣರ ಇತಿಹಾಸ, ಲಿಂಗಾಯತರ ಇತಿಹಾಸ ಅಂದರೆ ವಚನಗಳು. ನಾವು ಬಿಟ್ಬಿಡೋಣ, ಸ್ವತಂತ್ರ ಧರ್ಮ ನಿಮಗೆ ಇಷ್ಟ ಇಲ್ವೋ ಸುಮ್ಮನಿರ್ರಿ, ನೀವು ಅದನ್ನು ಕೆಟ್ಟದಾಗಿ ಟೀಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮುಖ್ಯವಾಗಿ ವಚನಗಳು ನಮ್ಮ ಬದುಕಿನ ಶಾಸ್ತ್ರಗಳಾಗಬೇಕು, ವಚನಗಳು ನಮ್ಮ ಬದುಕಿನ ಮೌಲ್ಯಗಳಾಗಬೇಕು. ಬರೀ ಹಂಗೆ ಆಗಬೇಕು ಅಂತ ಹೇಳಿದ್ರಲ್ಲ, ಅವು ನಮಗೆ ತಿಳಿಯೋ ಭಾಷೆಯಲ್ಲಿದ್ದಾವೆ. ಇಂಗ್ಲೀಷ್ನಲ್ಲಿಲ್ಲ, ಸಂಸ್ಕೃತದಲ್ಲಿಲ್ಲ, ನಮಗೆ ತಿಳಿಯೋ ಭಾಷೆ ಕನ್ನಡದಲ್ಲಿದ್ದಾವೆ. ಆ ತಿಳಿಯೋ ಭಾಷೆ ಕನ್ನಡದಲ್ಲಿ ಇದ್ದಾಗ ಹೇಗೆ ಅವನ್ನ ನಾವು ಅಪ್ಲೈಡಾಗಿ ಬಳಸ್ಕೊಳ್ಬೇಕು, ವಚನಗಳನ್ನು ಹೇಗೆ ನಮ್ಮ ಬದುಕಿಗೆ ಅನ್ವಯಿಸ್ಕೊಳ್ಬೇಕು, ಅಪ್ಲೈಡ್ ಮೆಥಡಾಲಜಿ ಇದೆ. ಅಂಥ ಸುಮಾರು 24,000 25,000 ವಚನಗಳು ಈಗ ಲಭ್ಯವಾಗಿವೆ, ಇನ್ನೂ ಲಭ್ಯ ಆಗ್ತಾ ಇವೆ. ಬೇರೆ ಬೇರೆ ಶಾಸನಗಳ ಮೂಲಕ ಹುಡುಕುವ ಕೆಲಸ ನಡೆದಿದೆ. ಮೊದಲು ಇವತ್ತು ಈ ಧರ್ಮ ಏನು, ಈ ಶಾಸ್ತ್ರ ಏನು ಅಂತ ವಚನಗಳ ಆಳಕ್ಕೆ ಇಳಿಯುವ ಮೊದಲು ನಾವು ಮೊಟ್ಟ ಮೊದಲು ಕೃತಜ್ಞರಾಗಿರಬೇಕಾಗಿದ್ದು ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ. ವಚನ ಪಿತಾಮಹ ಫಗು ಹಳಕಟ್ಟಿಯವರು ತಮ್ಮ ಇಡೀ ಬದುಕನ್ನು ತ್ಯಾಗ ಮಾಡಿ, ಅನೇಕ ಕಷ್ಟಗಳನ್ನು ಎದುರಿಸಿ, ಬಡತನವನ್ನು ಎದುರಿಸಿ, ವಚನಗಳನ್ನು ಹುಡುಕಿ ಸಂಶೋಧನೆ ಮಾಡಿ, ಅವುಗಳನ್ನು ಎಡಿಟ್ ಮಾಡಿ, ಅವಕ್ಕೆ ವ್ಯಾಖ್ಯಾನವನ್ನು ಬರೆದು ನಮ್ಮ ಕೈಗೆ ಕೊಟ್ಟು ಹೋದ್ಮೇಲೆ ಜಗತ್ತು ಹೊಸ ಇತಿಹಾಸವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿತು. ಹಾಗೆ ಅವರು ಕೊಟ್ಟ ವಚನಗಳ ಆಧಾರದ ಮೇಲೆ ಮತ್ತೆ ವಿಶ್ವವಿದ್ಯಾಲಯಗಳು, ಮಠಾಧೀಶರು ಅವುಗಳ ಪರಿಷ್ಕರಣೆ, ತಿದ್ದುವಿಕೆ, 14-15ನೇ ಶತಮಾನದಲ್ಲಿ ಅದರಲ್ಲಿ ನುಸುಳಿದ ಸಂಸ್ಕೃತ ಪದಗಳ ದಾಳಿ, ಮತ್ತು ನಾವು ಬೇರೆ ಬೇರೆ ಸಿದ್ಧಾಂತಗಳನ್ನು ಅದರಲ್ಲಿ ತುರುಕುವ ಪ್ರಯತ್ನ, ವೀರಶೈವರು ಯಾಕೆ ಬಂದರು, ಅವೆಲ್ಲ ಸಂಶೋಧನೆ ನಡೆದಿದೆ. ಆ ಕಾಂಟ್ರವರ್ಷಿಯಲ್ ವಿಷಯಕ್ಕೆ ಹೋಗೋದಕ್ಕಿಂತಲೂ ಮುಂಚೆ ನನ್ನ ಮಾತಿನ ಉದ್ದೇಶ ಏನು ಅಂದರೆ, ಕೇವಲ ವಚನಗಳು ಹೇಗೆ ನಮ್ಮ ಬದುಕಿಗೆ ಅಪ್ಲೈ ಆಗ್ತಾವೆ, ಆ ವಚನಗಳು ಯಾವ್ಯಾವ ಸಂದರ್ಭದಲ್ಲಿ ನಮ್ಗೆ ಉಪಯೋಗ ಆಗ್ತಾವೆ, ಹೇಗೆ ನಾನು ಒಬ್ಬ ಜೀವನ ಶೈಲಿ, ವ್ಯಕ್ತಿತ್ವ ವಿಕಸನ ಪಾಠ ಮಾಡುವ, ಬೋಧಿಸುವ, ಅದರ ಕುರಿತು ತರಬೇತಿಯನ್ನು ನೀಡುವ ಸಂದರ್ಭದಲ್ಲಿ ನನಗೆ ಅನೇಕ ಸಿದ್ಧಾಂತಗಳನ್ನು, ಸೈಕಾಲಜಿಕಲ್ ಥೇರೀಸ್ನ ನಾವು ಅಪ್ಲೈ ಮಾಡ್ಕೊಳ್ತೀವಿ. ಅದರಲ್ಲೂ ಮುಖ್ಯವಾಗಿ ವ್ಯಕ್ತಿಯ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಒಂದು ವಿಶಾಲವಾದ ಚೌಕಟ್ಟನ್ನು ಇಟ್ಟುಕೊಂಡು ಸೃಷ್ಟಿಯ ಪಂಚಮಹಾಭೂತಗಳು ಮತ್ತು ವ್ಯಕ್ತಿಯ ಪಂಚ ಭಾವನೆಗಳು, ನಾವೇನು ಕರಿತೀವಿ 5 ಸೆನ್ಸಸ್, ಪಂಚ ಇಂದ್ರಿಯಗಳ ಆಧಾರವಾಗಿ ಇವತ್ತು ವಚನಕಾರರು, ಶರಣರು ತುಂಬ ವಿಶಾಲವಾಗಿ, ಆಳವಾಗಿ ಪರಿಣಾಮ ಬೀರುವಂಥ ವೈಜ್ಞಾನಿಕ ಸಂಗತಿಗಳನ್ನು ಕೊಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಇಷ್ಟಲಿಂಗ ಪೂಜೆ, ಲಿಂಗಾಂಗ ಸಾಮರಸ್ಯ, ಇದರ ಮೂಲಕ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲದ ಮೂಲಕ ಹೇಗೆ ಆ ಆಯಾಮಗಳನ್ನು ಅದನ್ನೊಂದು ಬೇಸ್ ಮಾಡ್ಕೊಂಡು ನಾವು ವಚನಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಪ್ರಯತ್ನ ಮಾಡಿದಾಗ ಅಂಥ ವಚನಗಳನ್ನು ವಿಶ್ಲೇಷಣೆ ಮಾಡಿ ನಾವೆಲ್ಲವನ್ನ ಮರೆತು, ಎಲ್ಲ ಕಾಂಟ್ರವರ್ಸಿಯನ್ನು ಮರೆತು, ಹಿಂದೂ, ಲಿಂಗಾಯತ್, ಈ ಧರ್ಮ ಒಡಿತಾರೆ ಇದನ್ನೆಲ್ಲ ಬಿಟ್ಟು ಕೇವಲ ನಮ್ಮ ಯುವಕರು, ಯಂಗ್ಸ್ಟರ್ಸ್, ದೇ ಶುಡ್ ಥಿಂಕ್ ಆಫ್ ದೇರ್ ಮಾಡರ್ನ್ ಲೈಫ್ ಸ್ಟೈಲ್, ಬ್ರಾಡ್ ಸೆನ್ಸ್, ಅದನ್ನಿಟ್ಟುಕೊಂಡು ವಚನಗಳನ್ನು ಓದಬೇಕು. ಅಂಥ ವಚನಗಳನ್ನು ಓದುವ, ವಚನಗಳನ್ನು ನೋಡುವ, ವಚನ ಮಾರ್ಗದಲ್ಲಿ ಸಾಗೋಣ. ನನಗೆ ಸರಿ ಕಂಡಂತೆ, ನಾನು ವಚನಗಳನ್ನು ಗ್ರಹಿಸಿದಂತೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೇನೆ. ಶರಣು ಶರಣಾರ್ಥಿ.